ಧರ್ಮ ವಿಜಯ ಧರ್ಮಸ್ಥಳಕ್ಕೆ ಅವಹೇಳನ ಪ್ರಕರಣದಲ್ಲಿ ಮೇಜರ್ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಯೂಟ್ಯೂಬರ್ ಸಮೀರ್ ಇದ್ದಾನಲ್ಲ, ಬೇರೆ ಬೇರೆ ರೀತಿಯಲ್ಲಿ ಎಐ ವಿಡಿಯೋಗಳನ್ನು ಮಾಡ್ತಾ ಇದ್ದಂತ ಯೂಟ್ಯೂಬರ್ ಸಮೀರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಧನಕ್ಕೊಳಗಾಗಬಹುದು. ಯೂಟ್ಯೂಬರ್ ಸಮೀರ್ ಮನೆಯನ್ನ ಸುತ್ತುವರೆದಿದ್ದಾರೆ ಪೊಲೀಸರು, ಬೆಳ್ತಂಗಡಿ ಪೊಲೀಸರು. ಬೆಂಗಳೂರಿನಲ್ಲಿರುವಂತಹ ಸಮೀರ್ ನಿವಾಸದ ಬಳಿ ಭಾರಿ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಸಮೀರ್ ಎಂಡಿಯ ಬಂಧನದ ಸಾಧ್ಯತೆ ಇದೀಗ ಲಭ್ಯವಾಗ್ತಾ ಇದೆ. ಮಾಹಿತಿ, ಬನ್ನೇರುಘಟ್ಟದ ಬಾಡಿಗೆ ಮನೆಯಲ್ಲಿ ವಾಸವಿರುವಂತಹ ಸಮೀರ್, ಆತನ ಮನೆ ಸುತ್ತಲೂ ವರೆದಿದ್ದಾರೆ ಪೊಲೀಸರು. ನಿನ್ನೆವರೆಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಡಗಿದ್ದ ಈತ ಎಂಡಿ ಸಮೀರ್ ದೂತ ಅಂತ ಒಂದು ಅಕೌಂಟ್ ಇತ್ತು ಯೂಟ್ಯೂಬ್ನಲ್ಲಿ. ಈಗ ಎಲ್ಲಿ ಹೋಗಿದ್ದಾನೋ ಎಐ ಸೃಷ್ಟಿಕರ್ತ ಸಮೀರ್ ಎಂಡಿ ಅನ್ನುವಂಥ ಪ್ರಶ್ನೆ. ಎಐ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಗಳನ್ನ ಮಾಡಿದ್ದ. ಯಾವ ದಾಖಲೆಗಳನ್ನ ಇಟ್ಕೊಂಡು ಎಐ ವಿಡಿಯೋ ಮಾಡಿದೀಯಪ್ಪ ಅಂತ ಕೇಳಿದ್ರೆ, ಯಾವುದೋ ಒಂದು ಇಬ್ರು ಹೇಳುವಂತ ಹೇಳಿಕೆಗಳನ್ನ ಕೇಳ್ಕೊಂಡು, ಕಟ್ಟು ಕಥೆಗಳನ್ನ ಕೇಳ್ಕೊಂಡು, ವಿಧ ವಿಧವಾಗಿ ರಂಗು ರಂಗಿನಾಟದ ಎಐ ವಿಡಿಯೋಗಳನ್ನ ಮಾಡಿಕೊಂಡು ಧರ್ಮಸ್ಥಳದ ಬಗ್ಗೆ, ಅಲ್ಲಿನ ಧರ್ಮಾಧಿಕಾರಿಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿ ಮಾಡಿ ಹಾಕ್ತಿದ್ನಲ್ಲ. ಕೋಟಿಗಟ್ಟಲೆ ವ್ಯೂಸ್ಗಳನ್ನು ತಗೊಂಡು ಯೂಟ್ಯೂಬಿಂದ ಒಂದಿಷ್ಟೇನು ದುಡ್ಡು ಮಾಡಿಕೊಂಡು ಜೇಬ್ ತುಂಬಿಸ್ಕೊಂಡು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿಂದ ಬರ್ತಿತ್ತೋ ಗೊತ್ತಿಲ್ಲ. ಇದೀಗ ಸಮೀರ್ ಎಂಡಿಯ ಮನೆಯನ್ನ ಸುತ್ತುವರಿಯಲಾಗಿದೆ. ವಿಜುವಲ್ಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬೆಳ್ತಂಗಡಿ ಪೊಲೀಸರಿಂದ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂತ ಎಂಡಿ ಸಮೀರ್ನ ಬಂಧನ ಆಗ್ಲಿಕ್ಕಿದೆ. ನಿರಂತರವಾಗಿ ಜನರು, ಪೊಲೀಸರು, ರಾಜಕಾರಣಿಗಳು ಎಲ್ಲರೂ ಕೂಡ ವೀಕ್ಷಿಸ್ತಾ ಇದ್ರು. ನೋಡೋಣ ಇವರು ಎಲ್ಲಿವರೆಗೆ ಇನ್ನೂ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಇದೀಗ ಆಕ್ರೋಶದ ಕಟ್ಟೆ ಎಲ್ಲಾ ಕಡೆಗಳಲ್ಲಿ ಒಡೆದಿದೆ. ಬೇರೆ ಬೇರೆ ಕಡೆಗಳಿಂದ ರ್ಯಾಲಿಯನ್ನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ, ಜನರು ಬರ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ, ಅಧಿಕಾರಿಗಳು ಬರ್ತಾ ಇದ್ದಾರೆ. ಇನ್ನೂ ಕೂಡ ನಮಗೆ ಸಹಿಸಲು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿಗಳ ಮೇಲೆ ಯಾರು, ತಿಮರೋಡಿ, ಮಟ್ಟಣ್ಣನವರ್, ಈ ಎಂಡಿ ಸಮೀರ್ ಧೂತ, ಇವರೆಲ್ಲರ ಮೇಲೆ ಕೇಸ್ಗಳು ದಾಖಲಾಗ್ತಾ ಇವೆ. ಇದೀಗ ಅವರ ಬಂಧನ ಆಗುವ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಂಡಿ ಸಮೀರ್, ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ಆಗ್ಲಿಕ್ಕಿದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ವೆಂಕಟೇಶ್, ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಅಲ್ಲಿನ ವಾಸ್ತವ ಸ್ಥಿತಿಗಳು ಯಾವ ರೀತಿ ಇವೆ ಅಂತ ಹೇಳಿ. ಬಾಯಿಗೆ ಬಂದ ಹಾಗೆ ರಂಗು ರಂಗಿನ ಕಥೆಗಳನ್ನು ಕಟ್ಕೊಂಡು, ಲಕ್ಷಗಟ್ಟಲೆ ಪೇ ಮಾಡಿಕೊಂಡು, ಎಐ ವಿಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಹರಿಬಿಟ್ಟು ಇದೀಗ ಒಂದು ರೀತಿ ಮುದುಡಿದ ಬೆಕ್ಕಿನ ಹಾಗೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ವೆಂಕಟೇಶ್? ಏನಂತ ಹೇಳಿದ್ರೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಎಐ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ತನಗೆ ಇಷ್ಟ ಬಂದಂತೆ ಆ ವಿಡಿಯೋಗಳನ್ನ ಹರಿಬಾಡ್ತಾ ಒಂದ್ ಕಡೆ ಧರ್ಮಾಧಿಕಾರಿಗಳು ಹಾಗೂ ಧರ್ಮಸ್ಥಳದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ, ಯಾರೋ ಹೇಳಿದ್ದನ್ನ ಕೇಳಿದ್ದೀನಿ, ಅದ್ರ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲದಂತ ಒಬ್ಬ ವ್ಯಕ್ತಿ ಅದ್ರ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಸಾರ್ವಜನಿಕ ವಲಯಗಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಧರ್ಮಗಳ ನಡುವೆ ಒಂದು ರೀತಿಯಾದಂತಹ ಅಸಹಿಷ್ಣುತೆಯನ್ನು ತಂದಿರುವಂತಹ ಕೆಲಸವನ್ನು ಕೂಡ ಈತ ಮಾಡಿದ ಅನ್ನುವಂಥದ್ದು ಜಗಜ್ಜಾಹೀರಾಗಿರುವಂತದ್ದು. ಯಾಕಂದ್ರೆ ಈ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಧರ್ಮಾಧಿಕಾರಿಗಳ ಕೈವಾಡವಿದೆ, ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಜನರನ್ನ ದಿಕ್ಕಿ ತಪ್ಪಿಸುವ ನಿಟ್ಟಿನಲ್ಲಿ ಅಲ್ಲಿ ಎಐ ವಿಡಿಯೋಗಳನ್ನ ಮಾಡಿ ಹೇಳಿದಂತಹದ್ದು ಕೂಡ ಗೊತ್ತಾಗಿತ್ತು. ಸದ್ಯ ಆ ಘಟನೆ ರಾಜ್ಯವ್ಯಾಪಿಯಲ್ಲಿ ಕೂಡ ತೀವ್ರ ಖಂಡನೆ ಕೂಡ ವ್ಯಕ್ತವಾಗಿತ್ತು. ಅದಾದ ಬಳಿಕ ಈಗಾಗಲೇ ಕೋರ್ಟ್ ಕೂಡ ಅವರಿಗೆ ಛೀಮಾರಿಯನ್ನ ಹಾಕಿತ್ತು. ಅದರ ಬಗ್ಗೆ ಯಾವುದೇ ರೀತಿಯಾದಂತ ಸುದ್ದಿಗಳನ್ನ ಮಾಡಬಾರದು ಅಂತ ಹೇಳಿ. ಅದಾದ್ರೂ ಕೂಡ ಈತ ತನ್ನಗೆ ಇಷ್ಟ ಬಂದಂತೆ ತನ್ನ ನಾಲೆಡ್ಜ್ನಲ್ಲಿ ಏನ್ ಅನ್ಸುತ್ತೋ ಅದನ್ನೇ ವ್ಯೂಸ್ಗೋಸ್ಕರ ಜನರನ್ನ ದಿಕ್ಕಿ ತಪ್ಪಿಸುವ ನಿಟ್ಟಿನಲ್ಲಿ ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟಿದ್ದ. ಸೊ ಈಗ ಆತನ ವಿರುದ್ಧ ಒಂದು ಪ್ರಕರಣಗಳು ಕೂಡ ದಾಖಲಾಗಿದೆ. ಕೇವಲ ಒಂದೆರಡು ಮಾತ್ರ ಅಲ್ಲ, ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಕೂಡ ಆತನ ವಿರುದ್ಧ ಈಗ ಪ್ರಕರಣಗಳು ದಾಖಲಾಗಿರುವಂತದ್ದು. ಹಾಗಾಗಿ ಬೆಳ್ತಂಗಡಿಯ ಪೊಲೀಸರು ಕೂಡ ಬೆಂಗಳೂರಿಗೆ ಆಗಮಿಸಿ ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ನೋಟಿಸ್ ಅನ್ನು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹಾಗೂ ಮಟ್ಟಣ್ಣನವರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಆದ್ರೆ ಈತ ಬೆಂಗಳೂರಿನಲ್ಲಿರೋ ಕಾರಣ ಆತನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ವಾಟ್ಸ್ಆಪ್ ಮೂಲಕ ಆತನ ವಿಚಾರಣೆಗಾರಾಗುವಂತೆ, ಆತ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ನಿನ್ನೆ ಆಗಮಿಸಿರುವಂತಹ ಪೊಲೀಸರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ದಾಖಲೆಗಳನ್ನು ಕೂಡ ಕೊಡಬೇಕಾಗುತ್ತೆ. ವಿನಾಕಾರಣ ಒಬ್ಬರ ಮೇಲೆ ಈ ರೀತಿಯಾಗಿ ಆರೋಪ ಮಾಡೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಸುಳ್ಳು ಸತ್ಯ ಆಗೋದಿಲ್ಲ. ಆ ಸತ್ಯಕ್ಕೆ ದಾಖಲೆಗಳನ್ನು ಕೂಡ ಕೊಡಬೇಕಾಗುತ್ತೆ. ಆ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೂಡ ಕೊಡದ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆಯುವ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಅಲ್ಲದೆ ಆರೋಪಗಳೆಲ್ಲವೂ ಕೂಡ ವೆಂಕಟೇಶ್, ಇಲ್ಲಿರುವಂತ ಪ್ರಶ್ನೆ ಏನಂತ ಕೇಳಿದ್ರೆ, ಇವರು ಕಾನೂನಿಗಿಂತ ದೊಡ್ಡವರು ಅಂತ ಎಣಿಸ್ಕೊಂಡ್ರೆ ಹೆಂಗೆ? ಅಲ್ಲ ಸಲ್ಲದ ಆರೋಪಗಳನ್ನು ಒಂದು ಸ್ಥಳದ ಮೇಲೆ ಮಾಡ್ತಾ ಇದ್ದದ್ದು ಅಷ್ಟು ಮಾತ್ರ ಅಲ್ಲ, ಇವರಿಗೆ ನೋಟಿಸ್ ಕೊಟ್ರೆ ನೋಟಿಸ್ಗೆ ಯಾವುದೇ ಸ್ಪಂದನೆಗಳನ್ನು ನೀಡ್ತಾ ಇರಲಿಲ್ಲ.
ಕಾನೂನಿಗಿಂತ ನಾವೇ ದೊಡ್ಡವರು, ನಮ್ಮನ್ನು ಯಾರು ಏನೂ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಇದೀಗ ಪೊಲೀಸರು ಬಂಧನಕ್ಕೊಳಗಾಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವರ ಪೇಚಲಾಟ ಒಂದ್ ಕಡೆ ಆದ್ರೆ, ಇದು ಬೇರೆಯ ಯೂಟ್ಯೂಬರ್ಸ್ಗಳಿಗೆ ಅಥವಾ ದುಡ್ಡು ಬರುತ್ತೆ ಅಂತ ಏನೋ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ರು, ಅವರಿಗೂ ಕೂಡ ಒಂದು ರೀತಿಯ ಉದಾಹರಣೆ ಅಥವಾ ಮಾದರಿ ಪಾಠ ಅಂತ ಹೇಳ್ಬೋದಲ್ವಾ ಇದನ್ನ? ಹೌದು ಕಾರ್ತಿಕ್, ಅಂತ ಹೇಳಿದ್ರೆ ವಿನಾಕಾರಣವಾಗಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳ ಬಗ್ಗೆ ನೀವು ಆರೋಪವನ್ನ ಮಾಡಬೇಕಾದಂತಹ ವೇಳೆಯಲ್ಲಿ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಕೊಡಬೇಕು. ಯಾಕಂದ್ರೆ ಈ ಒಂದು ಸೌಜನ್ಯ ಕೇಸ್ ಏನಿದೆ ಅದು ನಿರಂತರವಾಗಿ SIT ಕೂಡ ತನಿಖೆಯನ್ನ. ಎಸ್, ನಾನು ವೆಂಕಟೇಶ್ ಮಾತಾಡ್ತೀನಿ. ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಮನೆಯಿಂದ ಯೂಟ್ಯೂಬರ್ ಸಮೀರ್ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇಂಟ್ರೆಸ್ಟಿಂಗ್. ಬಂಧನದ ಭೀತಿಯಿಂದ ಮನೆ ಬಿಟ್ಟು ಪರಾರಿಯಾಗಿರುವ ಶಂಕೆ. ಸದ್ಯ ಜಿಗಣಿಯ ಸಮೀರ್ ನಿವಾಸದ ಸುತ್ತುವರೆದಿದ್ದಾರೆ ಪೊಲೀಸರು. ಆದ್ರೆ ಮನೆ ಒಳಗೆ ಈತ ಇದ್ದಾನೋ ಇಲ್ವೋ ಅನ್ನುವಂತ ಶಂಕೆ. ಪೊಲೀಸರು ಬರೋ ಮುನ್ಸೂಚನೆ ಅರಿತೆ ಎಸ್ಕೇಪ್ ಆದ್ನ ಸಮೀರ್. ಮನೆಯಿಂದ ಯೂಟ್ಯೂಬರ್ ಸಮೀರ್ ಪರಾರಿಯಾಗಿದ್ದಾನೆ. ಇಂಟ್ರೆಸ್ಟಿಂಗ್. ಸೊ ಒಟ್ಟಾರೆಯಾಗಿ ಪೊಲೀಸರು ಬರ್ತಾ ಇದ್ದಾರೆ, ತನ್ನ ಬಂಧನ ಆಗುತ್ತೆ, ನಾನು ಇದುವರೆಗೆ ಕಟ್ಟಿದಂತಹ ಕತೆಗಳು ಅಥವಾ ಗಾಜಿನ ಕೋಟೆ ಏನಿದೆ ಇದೆಲ್ಲವೂ ಒಡೆದು ಹೋಗುತ್ತೆ ಅಂತ ಗೊತ್ತಾಗ್ತಾ ಇರುವಂಗೆ ಎಸ್ಕೇಪ್ ಆಗಿದ್ದಾನೆ ಸಮೀರ್. ಎಸ್ ವೆಂಕಟೇಶ್, ಇನ್ನಷ್ಟು ಅಪ್ಡೇಟ್ಗಳು ಬಂತು. ಸಮೀರ್, MD ದೂತ ಸಮೀರ್ ಅಂತ ಕರೆಸಿಕೊಳ್ಳುವ ಈತ ಮನೆಯಲ್ಲಿ ಇದ್ದಾನೋ ಇಲ್ವೋ ಅನ್ನುವಂಥ ಶಂಕೆ ಇದೀಗ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಬರ್ತಾ ಇದ್ದಾರೆ ಅಂತ ಕೇಳಿದ ಕೂಡಲೇ ಈತ ಎಸ್ಕೇಪ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಹೇಳಿ, ಅದರ ಜೊತೆಯಲ್ಲೇ ತಾನು ಬಹಳ ಸಹಜನಾಗಿದ್ರೆ, ಎಲ್ಲ ಪುರಾವೆಗಳನ್ನು ಇಟ್ಕೊಂಡು ವಿಡಿಯೋಗಳನ್ನು ಮಾಡಿದ್ರೆ ಪೊಲೀಸರಿಗೆ ಯಾಕೆ ಹೆದರುವ ಅವಶ್ಯಕತೆ ಇದೆ ವೆಂಕಟೇಶ್? ಹೌದು ಕಾರ್ತಿಕ್, ಏನಂತ ಹೇಳಿದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ದಾಖಲಾತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಏನು ಆರೋಪ ಮಾಡ್ತಾ ಇದ್ರು ಅವರಿಂದ ದಾಖಲೆಗಳನ್ನ ಒದಗಿಸುವಂತೆ ಕೂಡ ಹೇಳಿದ್ದಾರೆ, ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವೊಬ್ರು ಕೂಡ ಬಂದು ತನಿಖಾ ಅಧಿಕಾರಿಗಳ ಮುಂದೆ ಭಾಗಿಯಾಗಿಲ್ಲ ಅಥವಾ ದಾಖಲಾತಿಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಈ ಮಹೇಶ್ ತಿಮರೋಡಿಗೆ ಮತ್ತು ಪಟ್ಟಣನವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಅಲ್ಲಿ ನೋಟಿಸ್ ಕೊಡ್ತಿದ್ದಂತೆ ಕೂಡ ಈತ ಅಲರ್ಟ್ ಆಗಿ ತನಿಗೂ ಕೂಡ ನೋಟಿಸ್ ಬರುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ತಂತೆ ಈತ ಎಸ್ಕೇಪ್ ಆಗಿದ್ದಾನೆ. ಆದ್ರೂ ಕೂಡ ಬೆಳ್ತಂಗಡಿಯ ಪೊಲೀಸರು ಆತನ ನಿವಾಸದ ಬಳಿ ಬಂದು ನಿನ್ನೆಯಿಂದ ಕೂಡ ಆತನ ನೆಟ್ವರ್ಕ್ ಅಲ್ಲಿ ಇರುವಂತಹನ್ನ ಕೂಡ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈತ ಅಜ್ಞಾತ ಸ್ಥಳಗಳಲ್ಲಿ ಇದ್ದು ವಿಡಿಯೋಗಳನ್ನ ಮಾಡಿ ಹರಿಬಿಡ್ತಾ ಇದ್ನೇ ಹೊರತು ಯಾವತ್ತೂ ಕೂಡ ಫಿಸಿಕಲ್ ಆಗಿ ಜನರ ಮುಂದೆ ಬಂದು ಈತ ತನ್ನ ಏನು ಆರೋಪ ಮಾಡ್ತಾ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ದಾಖಲಾತಿಗಳನ್ನು ಕೂಡ ಒದಗಿಸಿರ್ಲಿಲ್ಲ. ಮೊನ್ನೆ ಕೂಡ ಧರ್ಮಸ್ಥಳದಲ್ಲಿ ಆದಂತಹ ಗಲಾಟೆ ಸಂದರ್ಭದಲ್ಲಿ ಕೂಡ ಈತ ಕಾಣಿಸಿಕೊಂಡಿದ್ದು ಹಲ್ಲೆಯನ್ನು ಕೂಡ ಮಾಡಿದ್ದ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈಗ ಆತ ಎಸ್ಕೇಪ್ ಆಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸ್ಥಳೀಯ ಪೊಲೀಸರ ಒಂದು ಸಹಾಯದಿಂದಾಗಿ ಆತನ ಒಂದು ನೆಟ್ವರ್ಕ್ ಅನ್ನ ಕೂಡ ಬೇಯಿಸುವ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ, ಆತನನ್ನ ವಶಕ್ಕೆ ಪಡಿಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ಧರ್ಮದ ನಡುವೆ ಈ ರೀತಿಯಾದಂತಹ ಒಂದು ಕಿಚ್ಚನ್ನ ಹತ್ತಿಸುವಂತಹ ಕೆಲಸಕ್ಕೆ ಯಾರೇ ಮಾಡಿದ್ರು ಕೂಡ ಕಾನೂನಿನ ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಹಾಗಾಗಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಬೆಳ್ತಂಗಡಿಯಲ್ಲೂ ಕೂಡ ಈಗಾಗಲೇ ಏನು ಮಹೇಶ ಶೆಟ್ಟಿ ತಿಮರೋಡಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಈತನನ್ನು ಕೂಡ ವಶಕ್ಕೆ ಪಡೆಯುವ ಸಿದ್ಧತೆಗಳು ಆಗ್ತಾ ಇದೆ. ಸರ್ಕಾರವು ಕೂಡ ಅದಕ್ಕೆ ಅಸ್ತು ಎಂದಿದ್ದು, ವಿರೋಧ ಪಕ್ಷಗಳು ಕೂಡ ಇದರಲ್ಲಿ ನಮ್ಮ ಹಸ್ತಕ್ಷೇಪ ಏನು ಇಲ್ಲ, ಯಾವುದೇ ರೀತಿಯ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ಬೇಕು. ಈ ರೀತಿಯಾಗಿ ಜನರ ನಡುವೆ ಏನು ಒಂದು ಧರ್ಮಗಳ ನಡುವೆ ಬೆಂಕಿಯನ್ನ ಹಚ್ಚುವ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ ಅಂತ ಹೇಳಿ ಕೂಡ ವಿರೋಧ ಪಕ್ಷದವರು ಕೂಡ ಈ ಒಂದು ಕಾರ್ಯಕ್ಕೆ ಸ್ವಾಗತವನ್ನ ವಹಿಸಿರುವಂತದ್ದು. ಜೊತೆಗೆ ಪವರ್ ಟಿವಿ ಕೂಡ ನಿರಂತರವಾಗಿ ಈ ರೀತಿಯಾದಂತಹ ಒಂದು ಸುಳ್ಳು ಊಹಾಪೋಹಗಳನ್ನ ಕುರಿತು ಸುದ್ದಿ ಮಾಡ್ತಾ ಇರುವವರ ವಿರುದ್ಧ ಸಾಕ್ಷಿಗಳ ಸಮೇತವಾಗಿ ಜನರ ಮುಂದೆ ಕೂಡ ಇಡ್ತಾ ಇದೆ. ಈಗ ಈ ಸಮೀರನ್ನ ವಶಕ್ಕೆ ಪಡೆದ ನಂತರ ಈತನಿಗೆ ಯಾರು ಫಂಡಿಂಗ್ ಮಾಡಿದ್ರು, ಯಾರ ಜೊತೆ ಈತ ನೆಟ್ವರ್ಕ್ ಅಲ್ಲಿ ಇದ್ದ, ಬೇರೆ ದೇಶಗಳಿಂದಾಗಿ ಈತನಿಗೆ ಎಷ್ಟೆಲ್ಲ ಅಮೌಂಟ್ ಬಂದಿದೆ ಅನ್ನುವಂಥದ್ರು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಬೇರೆ ಕಂಟ್ರಿಗಳಿಂದ ಮತ್ತು ಬೇರೆ ಸಂಘ ಸಂಸ್ಥೆಗಳಿಂದ ಏನಾದ್ರೂ ಹಣ ಬಂದಿದೆ ಆದ್ರೆ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗುವ ಸಾಧ್ಯತೆ ಇರುವಂತದ್ದು. ಕಾರ್ತಿಕ್, ಎಸ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.